ಸ್ವಲ್ಪ ಲೇಟ್ ಆಯಿತು, ಕ್ಷಮಿಸ್ಬೇಕು. ಸೆಟ್ ಮಾಡಿ ಸ್ವಾಗತ ಮಾಡ್ಬೋದು. ಮಾಡು ಎಲ್ಲರೂ ಸ್ವಾಗತ ಮಾಡು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಧ್ಯಮ ಗೋಷ್ಠಿಯನ್ನು ಮಾಡಲಿಕ್ಕೆ ಬಂದಂಥ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಆದಂಥ ನಾಯಕರಿಗೂ ಸ್ವಾಗತವನ್ನು ಕೋರ್ತೀನಿ ಮತ್ತು ಆಯೋಗದ ಎಲ್ಲ ಸದಸ್ಯರಿಗೆ ಮತ್ತು ಇಲ್ಲಿ ಸೇರಿದಂಥ ಮಾಧ್ಯಮದ ಎಲ್ಲ ಗೆಳೆಯರಿಗೆ ಮತ್ತು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಐತಿಹಾಸಿಕ ನಿರ್ಧಾರ ಒಂದು ರಾಜ್ಯದಲ್ಲಿನೇ ಹೊಸ ಸಂಚಲನ ಮೂಡುವಂಥ ಕೆಲಸವನ್ನು ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾಳೆ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗುವಂಥ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗುವಂಥ ಇದನ್ನು ಇಡೀ ರಾಜ್ಯದ ಜನರು ಇದಕ್ಕೆ ಪಾಲ್ಗೊಂಡು ಇಲ್ಲಿ ಎಲ್ಲರೂ ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂತರಾಗಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಮತ್ತು ಪೂರ್ಣ ವಿವರವನ್ನು ರಾಜ್ಯದ ಜನತೆಗೆ ನಿಮ್ಮ ಮುಖಾಂತರ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಮುಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡಬೇಕಂತ ವಿನಂತಿಯನ್ನು ಮಾಡ್ತೀವಿ. ಮಾಧ್ಯಮದ ಎಲ್ಲ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಕಾಂತರಾಜ್ ವರದಿ ನಾವು ಒಪ್ಕೊಂಡಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಕಾಂತರಾಜು ವರದಿ ಅಂತಲೇ ಕರೆಯೋದು ಯಾವಾಗಲೂ. ಕಾಂತರಾಜ್ ಆದಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರು ರಿಪೋರ್ಟ್ ಕೊಟ್ಟಿದ್ದರು, ಕಾಂತರಾಜ್ ವರದಿಗೂ ಕೂಡ ರಿಪೋರ್ಟ್ ಕೊಟ್ಟಿದ್ದರು. 2015ರಲ್ಲಿ ಸರ್ವೆ ಆದದ್ದು, 2015. ಸೊ 10 ವರ್ಷ ಆಗಿತ್ತು. ಈಗ 25ನೇ ಇಸ್ವಿ, 2025ನೇ ಇಸ್ವಿ. 25ನೇ ಇಸ್ವಿ ಅಲ್ಲ, 10 ವರ್ಷ ಆಗಿದೆ ಅಂಥೇಳಿ ನಾವು ಹೊಸ ಸರ್ವೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಶಾಶ್ವತ ಹಿಂದುಳಿದ ಆಯೋಗಕ್ಕೆ ವಹಿಸಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಸಮಾಜದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ. ನಮ್ಮಲ್ಲಿ ವೈರುಧ್ಯತೆ ಇದೆ, ಸಮಾಜದಲ್ಲಿ ವೈರುಧ್ಯತೆ ಇದೆ ಮತ್ತು ಅಸಮಾನತೆ ಇದೆ. ವೈರುಧ್ಯತೆಯಿಂದ ಅಸಮಾನತೆ ಇದೆ. ನಾವು ಸಂವಿಧಾನ ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಎಲ್ರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು. ಜೊತೆಗೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೂಡ ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗಬೇಕು. ಇದನ್ನು ಮಾಡಬೇಕಾದ್ರೆ, ಈ ಅಸಮಾನತೆ ತೊಲಗಿಸ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ. ನಾವು 1950, ನೀವೆಲ್ಲ ಓದಿದ್ದೀರೇನೋ ಗೊತ್ತಿಲ್ಲ, ನೀವೆಲ್ಲ ಓದಿದ್ದೀರೇನೋ ಗೊತ್ತಿಲ್ಲ, 1949 ನವೆಂಬರ್ 20ನೇ ತಾರೀಕು ಒಂದು ಭಾಷಣ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಏನು ಹೇಳಿದ್ದಾರೆ ಅಂತಂದರೆ, 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ಜಾರಿಗೆ ಬರುವಾಗ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ ಅಂತ ಹೇಳಿ ಅವತ್ತೇ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ದಾರೆ.
1949 ನವೆಂಬರ್ 25ನೇ ತಾರೀಕು. ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್. ಅವತ್ತು ಏನು ಹೇಳಿದ್ದಾರೆ ಅಂತಂದರೆ, ನಮ್ಮ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಈ ಪ್ರಜಾಪ್ರಭುತ್ವದ ಉಳಿಬೇಕಾದ್ರೆ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ನಾವು ಅಸಮಾನತೆಯನ್ನು ತೊಲಗಿಸಲೇಬೇಕು. ಅಸಮಾನತೆ ಇದ್ದರೆ, ಅಸಮಾನತೆಯನ್ನು ನರಳ್ತಕ್ಕಂಥ ಜನ ಇದ್ದಾರಲ್ಲ, ಆ ಜನರು ಈ ಪ್ರಜಾಪ್ರಭುತ್ವದ ಸೌಧನೇ ಧ್ವಂಸ ಮಾಡಿಬಿಡ್ತಾರೆ. ಹುಷಾರಾಗಿರ್ಬೇಕು ನಾವು. ಸ್ವಾತಂತ್ರ್ಯದ ಸೌಧ ಇದೆಯಲ್ಲ, ಅದನ್ನೇ ಧ್ವಂಸ ಮಾಡ್ತಾರೆ. ಪ್ರಜಾಪ್ರಭುತ್ವದ ಸೌಧನೇ ಧ್ವಂಸ ಮಾಡಿಬಿಡ್ತಾರೆ. ಅದರಿಂದ ನಾವು ಸಮಾಜದಲ್ಲಿ ಬಹಳ ವರ್ಷ ಅಸಮಾನತೆ ಉಳಿಲಿಕ್ಕೆ ಅವಕಾಶ ಕೊಡಕೂಡದು. ಬಾಂಗ್ಲಾದೇಶ, ನೇಪಾಳನಲ್ಲಿ ಇದೇ ಆಗ್ತದೆ. ಅದಕ್ಕೆ ನಾವು ಸಮಾನತೆಯನ್ನು, ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ, ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇದು ಮಾಡಲಿಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಜನರಿದ್ದಾರಲ್ಲ, ಸುಮಾರು 7 ಕೋಟಿ, ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. ಜನಸಂಖ್ಯೆ 7 ಕೋಟಿ ಜನಸಂಖ್ಯೆ ಇದೆ. ಸುಮಾರು 2 ಕೋಟಿಯಷ್ಟು ಕುಟುಂಬಗಳಿದ್ದಾವೆ. ಇವರೆಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು, ಸಮಾನತೆಯನ್ನು ಒದಗಿಸ್ಕೊಡ್ಬೇಕು. ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಸಂವಿಧಾನ ಹೇಳ್ತದೆ. ಅದರಿಂದ ಸಮಾನತೆಯನ್ನು, ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ಇಷ್ಟು ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? ಇದು 79ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿದ್ದೀವಿ. 78 ವರ್ಷಗಳಾಗ್ಬಿಟ್ಟಿದೆ. 79ನೇ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಇಷ್ಟು ವರ್ಷಗಳಾದರೂ ಕೂಡ, 78 ವರ್ಷಗಳಾದರೂ ಕೂಡ ಅಸಮಾನತೆಯನ್ನು ಸಂಪೂರ್ಣವಾಗಿ ತೊಲಗಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೋಸ್ಕರ ನಾನು 2014ರಲ್ಲಿ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಅವತ್ತು ಇದ್ದಂಥ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಚೇರ್ಮನ್ ಅವರ ಅಧ್ಯಕ್ಷತೆಯಲ್ಲೇ ನಾವು ಈ ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ ಆದೇಶ ಮಾಡಿದ್ದೆ. ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ ಮಾಡಿದ್ದೆ. ಯಾಕೆ ಮಾಡಿದ್ದೆ ಅಂತಂದರೆ, ಇದು ಸಮಾನತೆ ಬರಬೇಕಲ್ಲ ಎಲ್ರಿಗೂ. ಅವರ ಶಿಕ್ಷಣ ಪರಿಸ್ಥಿತಿ ಗೊತ್ತಾಗಬೇಕು, ಅವರ ಉದ್ಯೋಗದ ಪರಿಸ್ಥಿತಿ ಗೊತ್ತಾಗಬೇಕು, ಅವರು ಯಾವ ಜಾತಿ ಸೇರಿದ್ದಾರೆ ಅಂತ ಗೊತ್ತಾಗಬೇಕು, ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಾಗಬೇಕು, ಮತ್ತು ಅವರು ಏನು ಶಿಕ್ಷಣ ಪಡ್ಕೊಂಡಿದ್ದಾರೆ, ರಾಜಕೀಯದಲ್ಲಿ ಯಾವ ಪರಿಸ್ಥಿತಿಲಿ ಇದೆ, ಅವರ ಜಮೀನುಗಳಿದೆಯಾ ಇಲ್ವಾ ಅನ್ನೋದು ಗೊತ್ತಾದರೆ ನಾವು ಅವರಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ನಾವು ಹಿಂದೆ ಇದ್ದಾಗ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಮಾಡಿದ್ದು. ಯಾಕೆ BPL ಕಾರ್ಡ್ ಪಡ್ಕೊಂಡಿರ್ತಕ್ಕಂಥವ್ರಿಗೆಲ್ರಿಗೂ ಕೂಡ ಸಬಲೀಕರಣ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲೀಕರಣ ತುಂಬತಕ್ಕಂಥ ಕೆಲಸ. ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಅಸಮಾನತೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಭಾಗ್ಯಗಳ ಕಾರ್ಯಕ್ರಮದ ಮೂಲಕ ಸಮಾನತೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ.
ಸೊ ಈ ರೀತಿ ಮಾಡಬೇಕಾದ್ರೆ ಈಗ ಯಾವ ಜಾತಿ ಸೇರಿದ್ದಾರೆ, ಯಾವ ಧರ್ಮಕ್ಕೆ ಸೇರಿದ್ದಾರೆ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಯಾರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು. ಗೊತ್ತಾಗಬೇಕಾದ್ರೆ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲದೆ ನೀವು ಮಾಡೋಕ್ಕಾಗಲ್ಲ. ದತ್ತಾಂಶ ಗೊತ್ತಿರಬೇಕು, ಯಾವ ಜಾತಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಬೇಕು, ಅವರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಾಗಬೇಕು, ಅವರ ಸಾಮಾಜಿಕ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗಬೇಕು, ಅವರ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗಬೇಕು, ಮತ್ತು ಅವರು ಉದ್ಯೋಗದಲ್ಲಿದ್ದಾರೋ ಇಲ್ವೋ, ಅವರು ವಿದ್ಯಾವಂತರಾಗಿದ್ದಾರೋ ಇಲ್ವೋ ಅಂತಕ್ಕಂಥದ್ದು ಕೂಡ ಗೊತ್ತಾಗಬೇಕು. ಗೊತ್ತಾದ್ರೆ ಮಾತ್ರ ಅವರಿಗೆ ವಿಶೇಷ ಕಾರ್ಯಕ್ರಮಗಳನ್ನು, ಈಗ ಅಮೇರಿಕಾದಲ್ಲೂ ಕೂಡ ಎಂಥದ್ದು ಅಫರ್ಮೇಟಿವ್ ಆಕ್ಷನ್ ಅಂತೇಳಿ ಕರಿಯರ್ಗೆ ಇದೆ. ಅಲ್ಲಿ ಅಮೇರಿಕಾದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಪೀಪಲ್ ಇದ್ದಾರಲ್ಲ ಅವ್ರಿಗೆ ಇದೆ. ಸೊ ಈ ಅಫರ್ಮೇಟಿವ್ ಆಕ್ಷನ್ ಯಾಕೆ ಅಲ್ಲಿ, ನಮ್ಮಲ್ಲಿ ರಿಸರ್ವೇಷನ್ ಅಂತ ಇದೆ, ಅಲ್ಲಿ ಅಫರ್ಮೇಟಿವ್ ಆಕ್ಷನ್ ಅಂತ ಇದೆ, ನಮ್ಮಲ್ಲಿ ರಿಸರ್ವೇಷನ್ ಅಂತ ಇದೆ. ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕು ಸರ್. ಪಾರ್ಟ್ 4 ನಲ್ಲಿ ಡೈರೆಕ್ಟಿವ್. ಆಮೇಲೆ ನೀವು ಪಾಪ ಐ ಡೋಂಟ್ ನೋ ವೆದರ್ ಹೌ ಮೆನಿ ಆಫ್ ಯು ಹ್ಯಾವ್ ರೆಡ್ ಆರ್ಟಿಕಲ್ 15 ಕ್ಲಾಸ್ 4, 16 ಕ್ಲಾಸ್ 4. ಅದನ್ನು ಓದಿದ್ರೆ ಗೊತ್ತಾಗುತ್ತೆ. ನಮಗೆ ವಿಶೇಷವಾಗಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಅವ್ರ ಬಡತನ ಹೋಗ್ಬೇಕಾದ್ರೆ, ನಿರುದ್ಯೋಗ ಹೋಗ್ಬೇಕಾದ್ರೆ, ಅವರ ಅನಕ್ಷರತೆ ಹೋಗ್ಬೇಕಾದ್ರೆ, ಇವೆಲ್ಲ ಮಾಡಬೇಕಾದ್ರೆ ಈಗ ಆರ್ಟಿಕಲ್ 15 ಕ್ಲಾಸ್ 4, ಆರ್ಟಿಕಲ್ 16 ಕ್ಲಾಸ್ 4 ಇವು ಇದೆ. 16(5) ಈಗ ಮಾಡಿದ್ದಾರೆ. 6 ಅದರ್ ಎಕನಾಮಿಕ್ ವೀಕರ್ ಸೆಕ್ಷನ್, ಅದು ಇತ್ತೀಚೆಗೆ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡಬೇಕು ಅಂತೇಳಿ ವಹಿಸಿದ್ದೆ. ಅವರು ಸರ್ವೆ ಮಾಡಿ 2015 ಅದರಿಂದ 10 ವರ್ಷ ಆಗಿಬಿಟ್ಟದೆ ಅಂತೇಳಿ ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲಿಲ್ಲ. ಈಗ ಹೊಸದಾಗಿ 7 ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಏನು ಗೊತ್ತಿರಬೇಕು, ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಈಗ ಮಧುಸೂದನ್ ನಾಯ್ಕ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲ ಮೆಂಬರ್ಗಳಾಗಿದ್ದಾರೆ. 5 ಜನ ಮೆಂಬರ್ಗಳಿದ್ದಾರೆ. ಈ 5 ಜನ ಮೆಂಬರ್ಗಳು ಮತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಸೆಕ್ರೆಟರಿ ಇದ್ದಾರೆ, ದಯಾನಂದ್ ಇದ್ದಾರೆ, ಮೆಂಬರ್ ಸೆಕ್ರೆಟರಿ. ಇಲ್ಲ, ದಯಾನಂದ್ ಬಂದಿಲ್ವಾ? ಅವರೇನೋ ಪರ್ಸನಲ್ ಕನ್ವೀನಿಯನ್ಸ್ ಇದನ್ನ ಇವ್ರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ. ಮತ್ತು ಆದಷ್ಟು ಜಾಗ್ರತೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದೀವಿ. ಆದಷ್ಟು ಜಾಗ್ರತೆ. ಅವರು ಕೂಡ ಹಿಂದುಳಿದ ಆಯೋಗದವರು. ನಾವು ಒಂದು ಅಂದಾಜಿನ ಪ್ರಕಾರ ಅದು ಡಿಸೆಂಬರ್ ಒಳಗಡೆ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಸಮೀಕ್ಷೆ
ಮಧುಸೂದನ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಹಿಂದುಳಿದ ಆಯೋಗ ಇವರು ಜಾತಿ ಗಣತಿಯನ್ನು ಸಮೀಕ್ಷೆಯನ್ನು 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸೆಪ್ಟೆಂಬರ್ 22, 2025 ಅಲ್ಲಿಂದ ಅಕ್ಟೋಬರ್ 7ರೊಳಗಡೆ ಮುಗಿಸ್ಬೇಕು ಅಂತ ಮಾಡಿದ್ದಾರೆ. ಯಾಕಂತಂದರೆ ಈ ಅವಧಿನಲ್ಲಿ ದಸರಾ ರಜಾ ಇದೆ. 22ಕ್ಕೆ ಉದ್ಘಾಟನೆ ಆಗ್ತದೆ ದಸರಾ, 2ನೇ ತಾರೀಕಿಗೆ ಜಂಬೂ ಸವಾರಿ ಮುಗೀತದೆ. ಟೀಚರ್ಸ್ಗಳನ್ನ ನಾವು ಉಪಯೋಗಿಸ್ಕೊಂಡು ಸರ್ವೆಗೆ ಅವ್ರಿಗೆ ಜವಾಬ್ದಾರಿಯನ್ನು ಕೊಡಬೇಕು. ರಜಾ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು, ಉಪಾಧ್ಯಾಯರುಗಳು ಅವರನ್ನು ಸರ್ವೆಗೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು 1,60,60,000 ಅಲ್ಲ, 1,75,000 ಉಪಾಧ್ಯಾಯರುಗಳನ್ನು ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ. ಅವರಿಗೆ ವಿಶೇಷ 20,000 ತನಕ ಬರ್ತದೆ ಸರ್. ಸುಮಾರು 20,000 ರೂಪಾಯಿನವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇದೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. 20,000 ಮಾಡ್ತಾ ಇದ್ದೀವಲ್ಲ, 1,75,000 ಟೀಚರ್ಸ್ಗಳಿಗೆ 25 ಕೋಟಿ ಅವರಿಗೆ ರೆಮ್ಯುನರೇಷನ್, 325 ಕೋಟಿ ಅವರಿಗೆ 325 ಕೋಟಿಯಷ್ಟು ರೆಮ್ಯುನರೇಷನ್ನೇ ಆಗುತ್ತೆ. 325 ಕೋಟಿ. ಅದಕ್ಕೆ ಈಗ ನಾವು ತಾತ್ಕಾಲಿಕವಾಗಿ 348 ಅಲ್ಲ, 420 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀರಿ ಸರ್. 420 ಕೋಟಿ ನಾವು ಸಾಲದೆ ಹೋದ್ರೆ ಮತ್ತೆ ಕೊಡ್ತೀವಿ. ಮರುಸಮೀಕ್ಷೆಗೆ ಟೀಚರ್ಗಳದೇ 325 ಕೋಟಿ ಆಗುತ್ತೆ. ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ 165 ಕೋಟಿ ಆಗಿತ್ತು. ಯಾರು ಈಗ ನಾನು ಹೇಳ್ತಾ ಇರೋದು ಬರ್ಕಳಪ್ಪ ನೀನು. ಅವ್ರು ಕೊಟ್ಟಷ್ಟೆಲ್ಲ ಬರೀ ಕೊಡೋಕ್ಕಾಗಲ್ಲ. ಈಗ 400 ಚಿಲ್ಲರೆ ಕೊಟ್ಟಿದ್ದೀವಿ, ಇನ್ನು ಉಳಿದ್ರೆ ಇನ್ನೂ ಬೇಕಾದರೆ ಕೊಡ್ತೀವಿ. ಸೊ ಅದರಿಂದ ಒಂದು ಮಧುಸೂದನ್ ನಾಯ್ಕ್ ಅವರ ಕಮಿಟಿ, ಹಿಂದುಳಿದ ಆಯೋಗ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು. ಎರಡನೇದು, ಸೆಪ್ಟೆಂಬರ್ 22ರಿಂದ ಸರ್ವೆ ಪ್ರಾರಂಭ ಆಗುತ್ತೆ, ಸಮೀಕ್ಷೆ, ಮತ್ತು 7ನೇ ತಾರೀಕಿನವರೆಗೆ ನಡೀತದೆ. ವರದಿಯನ್ನು ಡಿಸೆಂಬರ್ ಒಳಗಡೆ ಕೊಡಬೇಕು. ಆಮೇಲೆ ಈ ಸಾರಿ ಒಂದು ವಿನೂತನವಾದಂಥ ಪದ್ಧತಿಯನ್ನು ನಾಗಮೋಹನ್ ದಾಸ್ ಸಮಿತಿಯವರು, ಆಯೋಗದವರು ಮಾಡಿದಾರಲ್ಲ, ಈ ಒಳ ಮೀಸಲಾತಿ ಬಗ್ಗೆ ಮಾಡಿದಾರಲ್ಲ, ಆ ಥರದ್ದು ಇವರು ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಈ ಮನೆಗೂ ನಾವು ಕರೆಂಟ್ ಕೊಟ್ಟಿದ್ದೀವಿ.
ಈ ಮೀಟರ್ ರೀಡರ್ ಇರ್ತಾರಲ್ಲ, ಮೀಟರ್ ರೀಡರು, ಸೊ ಅವರು ಪ್ರತಿ ತಿಂಗಳು ಕೂಡ ಮೀಟರ್ ರೀಡಿಂಗ್ ಮಾಡ್ತಾರೆ. ನಾವು ಮನೆ ಕನೆಕ್ಷನ್ ಕೊಡುವಾಗ RR ನಂಬರ್ ಕೊಟ್ಟಿರ್ತೀವಿ. ಜಿಯೋ ಟ್ಯಾಗ್ ಹಾಂ, ಅವ್ರು ಹೋಗಿ ಜಿಯೋ ಟ್ಯಾಗಿಂಗ್ ಮಾಡ್ತಾರೆ. ಸೊ ಇವರು ಹೋಗಿ ಜಿಯೋ ಟೈಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ಅವ್ರ ಮನೆಯಲ್ಲಿ ಎಷ್ಟು ಮನೆಗಳಿದ್ದಾವೆ ಆ ಮನೆಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಆ ಮನೆಗಳಿಗೆ ಒಂದು ಯುನಿಕ್ ಹೌಸಿಂಗ್ ಐಡಿ ಅಂತ ಪಟ್ಟಿ ನಂಬರ್ ಒಂದು ಕೊಡ್ತಾರೆ. ಪಟ್ಟಿ ಅಂಟಿಸ್ತಾರೆ. ಆ ಪಟ್ಟಿನ ಒಂದು ಇದು ಮಾಡಿ ನಂಬರ್ ಮಾಡಿ ಅಂಟಿಸ್ತಾರೆ ಮನೆಗೆ. ಇದು ಮೊದಲನೇ ಕೆಲಸ. ಇವತ್ತಿಗೂ 1,55,00,000 ಸ್ಟಿಕ್ಕರ್ಸ್ ಅಂಟಿಸಿದೆ. UHID ಅಂತ ಹೇಳ್ತಾರೆ ಇದಕ್ಕೆ, ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಟಿ. ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ಎಲ್ಲ 2 ಕೋಟಿ ಮನೆಗೂ ಅಂಟಿಸ್ತಾರೆ. ಸುಮಾರು 2 ಕೋಟಿ ಮನೆಗೂ ಕೂಡ ಅಂಟಿಸ್ತಕ್ಕಂಥ ಕೆಲಸನ ಮಾಡ್ತಾರೆ. ಇವತ್ತಿಗೆ 1.55 ಕೋಟಿ ಅಂಟಿಸಿದ್ದೀವಿ. ಈಗ ಇವತ್ತಿನವರಿಗೆ 1,55,00,000 ಮನೆಗಳಿಗೆ ಈ ಪಟ್ಟಿಯನ್ನು ಅಂಟಿಸ್ತಕ್ಕಂಥ ಕೆಲಸ, ಈ ಸ್ಲಿಪ್ ಅಂತ ಸ್ಟಿಕ್ಕರ್ ಅದು ಅಂಟಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಅದು ಒಂದು. ಆಮೇಲೆ ಅದಾದಮೇಲೆ ಮನೆಗೆ ಮೇಸ್ಟ್ರಿಗಳು ಟೀಚರ್ ಸರ್ವೆ ಮಾಡ್ತಾರೆ. ಪ್ರತಿ ಮನೆಗೂ ಕೂಡ ಅಲ್ಲಿ ಈ ಆಧಾರ್ ಕಾರ್ಡ್ ಇದೆಯಲ್ಲ, ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡು, ಅದನ್ನು ಅವರು ಮೊಬೈಲ್ ಇದ್ದರೆ ಮೊಬೈಲ್ಗೆ ಲಿಂಕ್ ಮಾಡ್ತಾರೆ. ಕಂಪಲ್ಸರಿ ಇರೋದ್ರಿಂದ ಯಾರ್ಯಾರ ಹತ್ರ ಮೊಬೈಲ್ ಇದೆ ಅದಕ್ಕೆ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಮೊಬೈಲ್ ಇಲ್ಲದೆ ಹೋದರೆ ಆ ಮನೆಗಳನ್ನು ಕೂಡ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ವ್ಯಕ್ತಿಗಳದು ಮನೆಗಳದು ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಒಟ್ಟಾರೆಯಾಗಿ ಸೈಂಟಿಫಿಕ್ ಆಗಿ ಆಗಬೇಕು, ಯಾರೂ ಕೂಡ ತಪ್ಪಿಸ್ಕೋಬಾರದು. ನನ್ನ ಮನವಿ ಏನಪ್ಪ ಅಂತಂದರೆ, ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು ಮನವಿ. ಜೊತೆಗೆ 60 ಪ್ರಶ್ನೆಗಳನ್ನು ಕೇಳ್ತಾರೆ. ಕಾಂತರಾಜ್ ವರದಿ ಮತ್ತೆ 54 ಇತ್ತು, ಈಗ 6 ಜಾಸ್ತಿ ಮಾಡಿದ್ದಾರೆ, 6 ಪ್ರಶ್ನೆಗಳು ಜಾಸ್ತಿ ಮಾಡಿದ್ದಾರೆ. 60 ಪ್ರಶ್ನೆಗಳನ್ನು ಕೇಳ್ತಾರೆ. ನೀನು ಯಾವ ಧರ್ಮದವನು, ಯಾವ ಜಾತಿಯವನು, ನಿನ್ನ ಶೈಕ್ಷಣಿಕ ಪರಿಸ್ಥಿತಿ ಏನು, ನಿನ್ನ ಸಾಮಾಜಿಕ ಪರಿಸ್ಥಿತಿ ಏನು, ನಿನಗೆ ಉದ್ಯೋಗ ಇದೆಯಾ ಇಲ್ವಾ, ನಿನ್ನ ಜಮೀನುಗಳಿದೆಯಾ ಇಲ್ವಾ. ನೋಡಿ, ಇದು 60 ಪ್ರಶ್ನೆಗಳನ್ನು ಟೀಚರ್ಗಳು ಅವ್ರ ಮನೆಗಳಿಗೆ ಗಾಡಿದೇನ ಕಾರಿದೇನ ಮನೆ ಪ್ಲಾಟ್ ಇದಾವೆ ಹೋದಾಗ ಕೇಳ್ತಾರೆ. ಅದಕ್ಕೆ ನಾನು ಎಲ್ಲ ಜನರಲ್ಲಿ ಮನವಿ ಮಾಡೋದೇನಪ್ಪ ಅಂತಂದರೆ, ತಪ್ಪದೇ ಇದರಲ್ಲಿ ಪಾಲ್ಗೊಳ್ಳಬೇಕು. ನಂಬರ್ 1. ನಂಬರ್ 2, ಈ 60 ಪ್ರಶ್ನೆಗಳಿದೆಯಾ ಕೇಳ್ತಾರಲ್ಲ, ಅವಕ್ಕೆಲ್ಲ ಉತ್ತರ ಕೊಡಬೇಕು. ಮತ್ತೆ ಯಾರೂ ಕೂಡ ಇದರಲ್ಲಿ ತಪ್ಪಿಸ್ಕೋಬಾರದು. ಒಂದು ವೇಳೆ ನಿಮಗೆ ಮನೇಲಿ ಇರಕ್ಕಾಗಲಿಲ್ಲ ಅಂತಂದ್ರೆ, ಒಂದು ಸಹಾಯವಾಣಿ ಇದೆ ಆಯೋಗದ್ದು,
ಸಹಾಯವಾಣಿ ಸಂಖ್ಯೆ 80 50 77 0004 80 50 77 304 ಇದು ಸಹಾಯವಾಣಿ ನಂಬರು. ಅದಕ್ಕೆ ಕರೆ ಮಾಡಬಹುದು. ಆಮೇಲೆ ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟ್ ವಿಳಾಸ ಏನಿದು, ಏನಮ್ಮ ಇದು? ಸರ್ KSBC ಕರ್ನಾಟಕ ಸ್ಟೇಟ್ KSCBC ಕರ್ನಾಟಕ ಗೌರ್ಮೆಂಟ್ ಇನ್ ಎಲ್ಲರಿಗೂ ಕೊಟ್ಟಿದ್ದೀವಿ. ಕೊಟ್ಟಿದ್ದೀರಾ? ಹ್ಯಾಂಡ್ಬುಕ್ ಇದೆ ಎಲ್ಲ. ಇದು ನೋಡ್ಕೊಳ್ಳಿ. ಇದು ನೀವು ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಬರೆದು ಜನರಿಗೆ ತಿಳಿಸಿ ಅಷ್ಟೇ. ಸರ್ ಆನ್ಲೈನು ಇರ್ತದೆ, ಆನ್ಲೈನ್ ಎನ್ಯುಮರೇಷನು ಆನ್ಲೈನ್ ಮೂಲಕನೂ ಕೂಡ ಮಾಡ್ಬೋದು. ಒಂದು ನ್ಯೂಸ್ ಕರೆಂಟ್ ವಿದ್ಯುತ್ ಅವರು ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸ್ತಾರೆ RR ನಂಬರ್ ತಗೊಂಡು. ಆಮೇಲೆ ಆಶಾಕರ್ತರು ಮನೆ ಮನೆಗೆ ಹೋಗಿ ಆಮೇಲೆ ಆಶಾ ಕಾರ್ಯಕರ್ತರು ಇದು ಮೊದಲೇ ಟೀಚರ್ಸ್ಗಳು ಹೋಗೋಕ್ಕಿಂತ ಮುಂಚಿತವಾಗಿ 3 ದಿವಸ ಮುಂಚೆ 3 ದಿನ ಮುಂಚಿತವಾಗಿ ಹೋಗಿ ಆಶಾ ಕಾರ್ಯಕರ್ತರು ಎಲ್ಲರ ಮನೆಗಳಿಗೆ ಹೋಗಿ ನಾಳೆ 60 ನಾಳೆಯಿಂದ ಆ ನಮೂನೆ ಕೊಡ್ತಾರೆ. ಇದನ್ನ ಕೊಡ್ತಾರೆ. ಈ ನಮೂನೆಯನ್ನು ಕೊಟ್ಬಿಡ್ತಾರೆ ಅವ್ರಿಗೆ ಮುಂಚಿತವಾಗಿ. ಯಾಕಂತಂದರೆ ಓದ್ಕೊಂಡಿರಲಿ ಅಂತ, ಅವ್ರಿಗೆ ಗೊತ್ತಾಗಿ ಮಾಹಿತಿ ಗೊತ್ತಿರಲಿ ಅಂತ. ಅವನ್ನೆಲ್ಲ ಕೊಟ್ಟು ಎಲ್ಲರಿಗೂ ಈ ಕಡೆ ಕೊಡಿ. ನೀವು ಪ್ರೆಸ್ ಮೀಟ್ ಆದಮೇಲೆ ಕೊಡಿ. ಪ್ರೆಸ್ ಮೀಟ್ ಕೊಟ್ಟರೆ ಅನುಕೂಲ ಆಗುತ್ತೆ. ಇದು ಟೀಚರ್ಗಳು ಹೋದಾಗ ಮನೆಗೆ ಉತ್ತರ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ ಎಲ್ಲ ಕಾಪಿ. ಆಶಾ ಕಾರ್ಯಕರ್ತರು ಸಾಹೇಬ್ರ ಕ್ವಶನ್ ಮುಂಚಿತವಾಗಿಯೇ ಟೀಚರ್ಗಳು ಹೋಗೋದಕ್ಕಿಂತ ಮುಂಚಿತವಾಗಿಯೇ ಮನೆ ಮನೆಗೆ ಹೋಗಿ ಈ ನಮೂನೆಗಳನ್ನು ಕೊಡ್ತಾರೆ. ಅವರು ಓದಕ್ಕೆ ಬರೋರು ಓದ್ಕೋಬೋದು, ಓದಕ್ಕೆ ಬರದೇ ಇದ್ದವರು ಬೇರೆಯವ್ರ ಮೂಲಕ ಓದ್ಕೊಂಡು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಒಟ್ಟಾರೆಯಾಗಿ ದೇ ಮಸ್ಟ್ ಬಿ ಪ್ರಿಪೇರ್ಡ್. They must be prepared. Whatever questions, I mean, according to the ನಮೂನೆ, ಅವೇರ್ನೆಸ್ ಅನ್ನು ಸ್ಪ್ರೆಡ್ ಮಾಡಿ ಅದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಕ್ರಮಗಳನ್ನು ತಗೊಳ್ತಾ ಇರೋದು ಯಾಕೆ ಅಂತಂತಂದ್ರೆ ಯಾರು ಕೂಡ ತಪ್ಪಿಸ್ಕೋಬಾರ್ದು. ಎಲ್ಲರ ಮನೆಗಳಲ್ಲೂ ಕೂಡ ನಮಗೆ ಅವರ ಮಾಹಿತಿ ಸಿಗಬೇಕು. ಅಪಾರ್ಟ್ಮೆಂಟ್ಗಳಿಗೂ ಎಲ್ಲ ಅಪಾರ್ಟ್ಮೆಂಟ್ಗಳಿಗೂ ಹೋಗ್ತಾರೆ. ಈಗ ಪ್ರತಿಯೊಬ್ಬ ಟೀಚರ್ಗೆ ಎಷ್ಟು ಮನೆ ಕೊಡ್ತೀರಿ? 150 ಮನೆ. ಒಬ್ಬ ಟೀಚರ್ಗೂ 120ರಿಂದ 150 ಮನೆ ಕೊಡ್ತೀವಿ ಸರ್. 120ರಿಂದ 150 ಮನೆಗಳು ಎನ್ಯೂಮರೇಷನ್ ಬ್ಲಾಕ್ ಮಾಡಿ ಅವ್ರಿಗೂ ಒಂದೊಂದು ಬ್ಲಾಕ್ ಮಾಡಿ ಒಬ್ಬ ಟೀಚರ್ಗೆ 120ರಿಂದ 150 ಮನೆಗಳು. ಅದು ಅಪಾರ್ಟ್ಮೆಂಟ್ ಇರಲಿ, ಅಲ್ಲಿ ಎಷ್ಟು ಮನೆಗಳಿರ್ತವೆ ಅಷ್ಟು ಅಪಾರ್ಟ್ಮೆಂಟ್ಗಳಿರ್ತವೆ, ಅಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಕೆಲವರು ತಮ್ಮ ಜಾತಿಯನ್ನ ಹೇಳ್ಕೊಳ್ಳೋಕೆ ಮುಂದೆ ಬರ್ತಿಲ್ಲ. ತುಂಬಾ ಜನ ಇಂಜೆಕ್ಟ್ ಆಗ್ತಿದ್ದಾರೆ. ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಕಂಪ್ಲೇಂಟ್. ಅದಕ್ಕೆ ನೋಡಪ್ಪ, ಆನ್ಲೈನ್ ಮೂಲಕ ಕೊಡಲಿ. ನೀವು ಜಾತಿ ಹೇಳ್ಕೊಳಕ್ಕಾಗಲ್ಲ ತಾನೆ ಟೀಚರ್.
ಬೇರೆ ದಾರಿ ಇದೆಯಲ್ಲ. ಆನ್ಲೈನ್ ಬಹಿರಂಗಪಡಿಸ್ಕೊಳ್ಳೋಕೆ ಮುಂದೆ ಬರ್ತಿಲ್ಲ. ಹಾಂ ಅವ್ರ ಜಾತಿನ ಬಹಿರಂಗಪಡಿಸ್ಕೊಳ್ಳೋಕೆ ಮುಂದೆ ಬರ್ತಿಲ್ಲ. ನೋಡಿ, ಈಗ ನಾಗಮೋಹನ್ ದಾಸ್ ಒಳ ಜಾತಿ ಆಗಿದೆ, ಒಳ ಮೀಸಲು ಆಗಿದೆ. ಹಾಗೆ ಎಷ್ಟು ಪರ್ಸೆಂಟ್ ಆಗಿದೆ? 93% ಆಗಿದೆ. 100% ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ಅದಕ್ಕೆ ಯಾರಿಗೆ ಜಾತಿ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅಥವಾ ಟೀಚರ್ಗಳು ಹೋದಾಗ ಸಿಗೋದಿಲ್ಲ, ಅವರು ಸಹಾಯವಾಣಿ ಮೂಲಕ ಕರೆ ಮಾಡಿ ಹೇಳ್ಬೋದು, ನಂಬರ್ 1. ನಂಬರ್ 2, ಆನ್ಲೈನ್ ಮೂಲಕ ಹೇಳಲಿಕ್ಕೆ ಕೊಡಲಿಕ್ಕೆ ಅವಕಾಶ ಇದೆ. 3ನೇದು ಪಬ್ಲಿಕ್ನಲ್ಲಿ ಮಾಡೋದು ಸರ್, ಮನೆ ಒಳಗೆ. ಆಮೇಲೆ ಇದು ಮನೇಲಿ ಮಾಡೋದಲ್ವಾ? ಎಲ್ಲರಿಗೂ ಮಾಡ್ತಾ ಇದ್ದ ಕಾರಣ ಅದು ಒಬ್ಬರ ಮನೆ ಹಾಗಾದರೆ ಈ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಈಗ ಕೇಂದ್ರ ಸರ್ಕಾರದವರು, ಅವ್ರು ಹೆಂಗೆ ಮಾಡ್ತಾರೆ? ಅದೇನಪ್ಪ, ಟೀಚರ್ಸ್ ಬಂದವಾಗ ಅವರಿಗೆ ಒಂದು ಸ್ವಲ್ಪ ಗೌರವದಿಂದ ಕೂಡಿಸಿ ಅವ್ರಿಗೆ ನೀರು ಕೊಟ್ಟು ಅವರಿಗೆ ಸ್ವಲ್ಪ ಸಮಾಧಾನ. ನಿಧಾನವಾಗಿ ಕೂತ್ಕೊಂಡು ಅವರಿಗೆ ತಾಳ್ಮೆಯಿಂದ ಕುಳಿಸ್ಕೊಂಡು ಅವ್ರನ್ನ ವಿಶ್ವಾಸ ತಗೊಂಡು ಎಲ್ಲ ಕೇಳಿ ಪ್ರಯತ್ನವನ್ನು ಮಾಡ್ತಾರೆ. ಗೊತ್ತಾಯ್ತಾ? ಟೀಚರ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಆ್ಯಪ್, ಟೀಚರ್ಸ್ ಟ್ರೈನಿಂಗ್ ಮಾಡಲಿಕ್ಕೆ ಆ್ಯಪ್ ಮಾಡಿದ್ದೀವಿ ಸರ್. ತಮಗೀಗ ತೋರಿಸ್ತೀವಿ. ತಮ್ಮಿಂದ ಅದು ಲಾಂಚ್ ಮಾಡಿದರೆ ಟೀಚರ್ಸ್ ಟ್ರೈನಿಂಗು ಮಾಡಿ ಅವ್ರಿಗೆ ಹೇಗೆ ನಿಮ್ಮ ಕ್ವಶನ್ ಕೇಳಬೇಕು, ಹೇಗೆ ಉತ್ತರ ಪಡ್ಕೊಳ್ಬೇಕು, ಹೇಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು, ಅದರ ಬಗ್ಗೆ ಒಂದು ಬಾಟ್ ಮಾಡಿದ್ದೀವಿ ಸರ್. ತಮಗೂ ತೋರಿಸ್ತೀವಿ ಸರ್. ಈಗ ಈಗ ಪ್ರಶ್ನೋತ್ತರ ಆಗ್ತಿರುತ್ತೆ, ಅಲ್ಲಿ ಅವ್ರ ಜಾತಿ ಮೆನ್ಷನ್ ಮಾಡಲ್ಲ ಅಂತ ಅನ್ಕೊಳ್ಳಿ, ಅಲ್ಲಿಂದಲೂ ಮಾಡಿದ್ರೆ ಡೂಪ್ಲಿಕೇಟ್ ಆಗಲ್ಲ, ಆಕ್ಸೆಸ್ ಇರುತ್ತಾ? ಹೆಂಗೆ ನಿಮ್ಮ ಮನೆಗೆ ಬಂದಿರ್ತಾರೆ ಸರ್. ನೀನು ಅಂತ ಇರ್ತೀಯ ಅಂತೆ, ನೀನು ನಿನ್ನ ಜಾತಿ ಹೇಳಕ್ಕೆ ಹೋಗಲ್ಲ. ಆಧಾರ್ ನಂಬರ್ ಇದರಲ್ಲಿ ಆನ್ಲೈನ್ ಮೂಲಕ ಹೇಳು, ಡೂಪ್ಲಿಕೇಟ್ ಹೆಂಗಾಗುತ್ತೆ? ಇಲ್ಲ ನಂಬರ್ ಒಂದ್ಸರಿ ಆನ್ಲೈನ್ ಉಪಯೋಗಿಸಿದ ಮೇಲೆ ಮತ್ತೆ ಡೂಪ್ಲಿಕೇಟ್ ಮಾಡಿ ಡೂಪ್ಲಿಕೇಟ್ ಆಗಲ್ಲ. ಐಟಿ ಕ್ರೌಡ್ ಜಾಸ್ತಿ, ಮೈಗ್ರೇಷನ್ ಪಾಪ್ಯುಲೇಷನ್ ಇರುತ್ತೆ. ಅವ್ರು ನಾರ್ತ್ ಇಂಡಿಯಲ್ಲಿ ಬೇರೆ ಜಾತಿ ಇರುತ್ತೆ, ನಮ್ಗೆ ಅದು ಮೆನ್ಷನ್ ಆಗಿರಲ್ಲ. ಆ ಕ್ರೌಡ್ಗೆ ಏನು ಮಾಡ್ತೀರಿ? ಯಾವುದು? ಮೈಗ್ರೇಟಿಂಗ್ ಕ್ರೌಡ್ ಜಾಸ್ತಿ ಇರುತ್ತೆ, ಬೆಂಗಳೂರಿಗೆ ಬರೋ ಜಾಸ್ತಿ ಇಲ್ಲ. ಇಲ್ಲಿಗೆ ವೆದರ್ ದೇ ಆರ್ ಮೈಗ್ರೇಟೆಡ್ ಆರ್ ನಾಟ್, ಅದರ್ಸ್ ಆಪ್ಷನ್ ಇದೆ, ಅಲ್ಲಿ ಮೆನ್ಷನ್ ಮಾಡಿ. ಅಲ್ಲಿ ನಿಮ್ಮ ಜಾತಿ ಹೇಳೋಕ್ಕೇನಪ್ಪ, ನಿಮ್ಮ ಪರಿಸ್ಥಿತಿ ಹೇಳೋಕ್ಕೆ ಏನಂತೆ, ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಪರಿಸ್ಥಿತಿ ಏನು, ಔದ್ಯೋಗಿಕ ಪರಿಸ್ಥಿತಿ ಏನು, ನಿಮ್ಮ ಇದು ಸಾಮಾಜಿಕವಾಗಿ ಹೇಳೋಕ್ಕೆ ಏನು ಕಷ್ಟ ನಿಮಗೆ? ಹೊರ ರಾಜ್ಯಗಳವರು ಅವರ ಜಾತಿಗಳನ್ನು ನಮ್ಮ ಪಟ್ಟಿ ಸೇರಿಸಲಾಗಿದೆ. ಕೊಟ್ಟಿದ್ದೀವಿ ಸರ್, ಎಂಟರ್ ಮಾಡಿ. ನೋಡಪ್ಪ, ಆಧಾರ್ ಕಾರ್ಡ್ ಇರ್ತದೆ ನಿನ್ನ ಹತ್ರ, ಅದರ್ಸ್ ಅಂತ ಕಾಲಮ್ ಇದೆ ಸರ್, ಅದರಲ್ಲಿ ಹಾಕ್ಬಹುದು. ಅದ್ರಲ್ಲಿ ಹಾಕ್ಬೋದು. ಸರ್ ಈಗ 16 ದಿವಸದಲ್ಲಿ ಮುಗಿಸಿ ಡಿಸೆಂಬರ್ ಒಳಗೆ ಎಕ್ಸ್ಟ್ರಾಪುಲೇಟ್ ಮಾಡಿ ಆಗುತ್ತೆ ಸರ್? ಆಗ್ಬೋದು. ಈಗ 15 ದಿನಗಳಲ್ಲಿ ಮುಗಿಸಿತ್ತು ಹಿಂದೆ, ಕಾಂತರಾಜ್ ವರದಿ ಮಾಡಿದಾಗ 15 ದಿನದಲ್ಲೇ ಮುಗಿಸಿತ್ತು. ಈಗಲೂ 15 ದಿನದೊಳಗಡೆ ಮುಗಿಸ್ಲಿಕ್ಕೆ ಸಾಧ್ಯ ಇದೆ. ಸರ್ ಆ ಸಂದರ್ಭದಲ್ಲಿ ತುಂಬಾ ಜನ ಅದಕ್ಕೆ 120ರಿಂದ 150 ಮನೆಗಳು ಕೊಟ್ಟಿರೋದು ಒಬ್ಬೊಬ್ಬರಿಗೆ. ಸರ್ ಇಲ್ಲಿಗಲ್ ಕನೆಕ್ಷನ್ಸ್ ಇದೆ, ಆಧಾರ್ ನಂಬರ್ ತಗೊಂಡ್ರೆ ಇಲ್ಲಿಗಲ್ ಕನೆಕ್ಷನ್ ತಗೊಂಡು ಮನೆಗಳಿರ್ತಾರೆ, ಶೆಡ್ಗಳು ಇರ್ತಾರೆ. ಇಲ್ಲಿ ಅದಕ್ಕೆ ಬೇರೆ ಬೇರೆ ಮತ್ತೆ ದಾರಿಗಳಿದ್ದಾವಲ್ಲಪ್ಪ, ಅದು ಒಂದೇ ಉಪಯೋಗ ಮಾಡಲ್ಲ. ಅದೊಂದೇ ಉಪಯೋಗ ಅಲ್ಲ, ಡಾಟಾ ಇದೆ. ದಾರಿಗೆ ಬೇಕಾದಷ್ಟು 3-4 ದಾರಿಗಳಿದ್ದಾವಲ್ಲ. ತಾವು ತೋರಿಸ್ತೀವಿ ಸರ್, ಯಾವ ರೀತಿ ಆದ್ಮೇಲೆ ಯಾವ ರೀತಿ ಮಾಡಿದ್ವಿ ಅಂತ ತೋರಿಸ್ತೀವಿ. ಸರ್ ಡಿಸೀಸ್ಗಳ ಬಗ್ಗೆ ಕಾಲಮಲ್ಲಿ ಇದೆ, ಕಾಯಿಲೆಗಳು ಬಯಲುಪಡಿಸ್ತಾರ. ಡಿಸೀಸ್ಗಳ ಬಗ್ಗೆ ಒಂದು ಕಾಲಮಲ್ಲಿ ಡಿಸೀಸು ಕಾಲಂಗಳಲ್ಲಿ ಕಾಯಿಲೆಗಳ ಬಗ್ಗೆ, ಕಾಯಿಲೆ ಅಂದ್ರೆ ಅನುವಂಶಿತ ಕಾಯಿಲೆಗಳ ಬಗ್ಗೆ ಅವರು ಸಾಂಪ್ರದಾಯಿಕ ವೃತ್ತಿ ಮಾಡಿರೋದ್ರಿಂದ ಏನಾದ್ರೂ ಕಾಯಿಲೆಗಳಿದ್ರೆ ಏನಾದ್ರು ಇದ್ರೆ ಗೊತ್ತಾಗ್ಲಿ ಅಂತ, ಏನಾದ್ರು ಕಾಯಿಲೆಗಳಿದ್ರೆ ಗೊತ್ತಾಗ್ಲಿ. It's all towards welfare measures. ಈಗ ನೀವು ಕಾಯಿಲೆ ಗೊತ್ತಾಗಬೇಕಲ್ಲ ನಮಗೆ, ನೀನು ಆರೋಗ್ಯವಾಗಿದೆ ಇದು ಅಂತ ಗೊತ್ತಾಗಬೇಕಲ್ಲ. ಸರ್ಕಾರಕ್ಕೆ ಅದರ ಅವಶ್ಯಕತೆ ಇದೆ ಸರ್, ನಿನ್ನ ಪರಿಸ್ಥಿತಿ ಸಂಪೂರ್ಣವಾಗಿ ಗೊತ್ತಾಗಬೇಕು, ಸಾಮಾಜಿಕ ಪರಿಸ್ಥಿತಿ ಎಲ್ಲ ಗೊತ್ತಾಗಬೇಕು. ಸರ್ ಇದು
ಪ್ರೊಟೆಕ್ಟೆಡ್ ಇನ್ಫಾರ್ಮೇಷನ್ ಪಬ್ಲಿಕ್ಕಿಗೆ ಯಾರಿಗೂ ಹೋಗೋದಿಲ್ಲ. ಅಡ್ವಾನ್ಸ್ಡ್ ಸಿಸ್ಟಮ್ಗಳ ಪ್ರಕಾರನೇ ನಾಗಮೋಹನ್ ದಾಸ್ ಅವರು ಒಳಮೀಸಲಾತಿಗೆ ಸಂಬಂಧಿಸಿದಂಗೆ ಸಮೀಕ್ಷೆ ಮಾಡಿದ್ರು. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಓಕೆ ಆಲ್ಮೋಸ್ಟ್ 95+ ಆಗಿದೆ. ಆದರೆ ಸಿಟಿ ಪರ್ಟಿಕ್ಯುಲರ್ಲಿ ಬೆಂಗಳೂರು ವ್ಯಾಪ್ತಿನಲ್ಲಿ ಅವರು 65% ದಾಟಕ್ಕಾಗಲಿಲ್ಲ. ಈಗ ಈ ಸಮೀಕ್ಷೆಗೆ ಏನಾದರೂ ವಿಶೇಷವಾಗಿ ಏನಾದರೂ ಕ್ರಮಗಳು ಆಗಿದೆಯಾ? ಅದಕ್ಕೆ ಮಾಡ್ತಾ ಇದ್ದೀವಿ. ಅಲ್ಲಿ ನಾಗಮೋಹನ್ ದಾಸು ಒಂದು ಇನ್ನು ಉಳಿದದು ಕೂಡ ನಮಗೆ ನಿಮ್ಮ ಆಧಾರ್ ಕಾರ್ಡ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಒಂದು ನೋಡ್ತಕ್ಕಂಥದ್ದು. ಆಮೇಲೆ ನಿಮ್ಮನ್ನು ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತಕ್ಕಂಥದ್ದು ಮೊಬೈಲಿಗೆ. ಮೊಬೈಲ್ ಇಲ್ಲದೇ ಇದ್ದವರಿಗೆ ಬೇರೆ ರೀತಿ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಆಧಾರ್ ಕಾರ್ಡು, ಪಡಿತರ ಚೀಟಿ ಅಥವಾ ಯಾವುದು ಏನು RTC ನಂಬರು ಅಥವಾ ಏನಾದರೂ ಎಲ್ಲದೂ ಸೇರಿ ಕ್ರಾಸ್ ವೆರಿಫಿಕೇಶನ್ ಮಾಡಿಸೋದಕ್ಕೆ ಆಧಾರ್ ಕಾರ್ಡು, ಮೊಬೈಲು ಅಥವಾ RTC, ಪಡಿತರ ಚೀಟಿ ಎಲ್ಲ ಲಿಂಕ್ ಮಾಡಿದ್ರೆ ಇದೆಲ್ಲ ವೆರಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಒಬ್ಬೊಬ್ಬರು ತಳೆ ಇವನು ಕೇಳ್ತಾವನೆ, ಆಮೇಲೆ ಕೂತ್ಕ ನೀನು. ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತಿಲ್ಲ. ಎಲ್ಲ ಜಾತಿಯವರು ಕೂಡ, ಎಲ್ಲ ಧರ್ಮದವರು ಕೂಡ, ಗೊತ್ತಾಯ್ತಾ, ಅವರು ಹೇಳ್ಬೇಕು, ಮಾಹಿತಿನ ಹೇಳ್ಬೇಕು. ಈಗ ನಿನಗೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅನ್ಲೆಸ್ ಯು ನೋ ದಿ ಅವರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲಪ್ಪ. ಆರ್ಥಿಕ ಪರಿಸ್ಥಿತಿ ಏನಿದೆ, ಸಾಮಾಜಿಕ ಪರಿಸ್ಥಿತಿ, ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್. ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕಲ್ಲ, ಎಲ್ರಿಗೂ ಈಕ್ವಲ್ ಆಪರ್ಚುನಿಟೀಸ್ ಕೊಡಬೇಕಲ್ಲ. ಈಗ 15 ದಿನದಲ್ಲೇ ಎಲ್ಲನೂ ಏನೇನು ಮಾಡಬೇಕು ಅವೆಲ್ಲನೂ ಮಾಡ್ತಾರೆ, ಆಗುತ್ತೆ. ಅದು ಎಲ್ಲ ಸೆನ್ಸಸ್ಗಳು ಕೂಡ ಮಾಡೋದು ಇದನ್ನೇ. ಈಗ ವಿಶೇಷವಾಗಿ ಈ ಸೆನ್ಸಸ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಯಾವುದೇ ಇದಾಗಿರಬಾರ್ದು, ನ್ಯೂನತೆಗಳಿರಬಾರ್ದು. ಆ ನ್ಯೂನತೆಗಳಿರಬಾರ್ದು ಮತ್ತು ಯಾರೂ ಬಿಟ್ಟೋಗ್ಬಾರ್ದು. ದಲಿತ್ ಕ್ರಿಶ್ಚಿಯನ್ ಮತ್ತೆ ಬೇರೆ ಇದರಲ್ಲಿ ಡಬಲ್ ಇದು ಮಾಡ್ತಾರೆ ಸರ್. ದಲಿತ್ ಕ್ರಿಶ್ಚಿಯನ್ ಅಂತ ಐಡೆಂಟಿಫೈ ಅವ್ರನ್ನ ಯಾವ ಗ್ರೂಪಿಗೆ ಸೇರಿಸ್ತಾರೆ? ದಲಿತ್ ಕ್ರಿಶ್ಚಿಯನ್ ಅಂತ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ದಲಿತ ಈ ತರದ ಎಂಟಿನೂ ಇದೆ. ಕ್ರಿಶ್ಚಿಯನ್ ಬ್ರಾಹ್ಮಣ ಯಾವ ಇದೆ, ಇದಕ್ಕೆ ಆಕ್ಷೇಪಣೆಗಳು ಕೂಡ ಬಂದಿದೆ. ಆಯೋಗ ಡಿಸೈಡ್ ಸರ್ವೆ ಮುಗಿದ ಮೇಲೆ ಈಗ ನೀನು ಏನು ಬರೀತಾರೆ ಬರಲಿ, ದಿ ಆಯೋಗ ಕಮಿಷನ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಸರ್ವೆ ಮುಗಿದ ಮೇಲೆ ಈಗ ಕ್ರಿಶ್ಚಿಯನ್ ಮಾಡಬಾರ್ದು ಅಂತ ಇದೆಯಾ? ಅಲ್ಲ ಕೇಳಪ್ಪ, ಇಲ್ಲಿ ಕ್ರಿಶ್ಚಿಯನ್ ದೇ ಆರ್ ಆಲ್ಸೋ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ. ಅದು ಡಿಪೆಂಡಿಂಗ್ ಅಪಾನ್ ದಿ ಅವರು ಆಯೋಗದವರು ಇನ್ ದೇರ್ ಇದರಲ್ಲಿ ಡಿಸ್ಕ್ರಿಷನ್ನಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಬರಲಿ, ಬರ್ಸಿದ ಮೇಲೆ ಗೊತ್ತಾಗುತ್ತೆ ಸರ್. ಬರ್ಸಿದ ಮೇಲೆ ಗೊತ್ತಾಗುತ್ತೆ ಸರ್. ಆಯೋಗ ಡಿಸಿಷನ್ ತಗೊಂತೀವಿ ಸರ್. ಈಗ ನೋಡಪ್ಪ, ನೀನು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ಟಿದ್ಯಾ ಅಂತ ಇಟ್ಕೊಳ್ಳೋಣ. ನೀನು ಕ್ರಿಶ್ಚಿಯನ್ ಆಗ್ಬಿಟ್ಟಿದೆಯಲ್ಲೋ, ಕ್ರಿಶ್ಚಿಯಾನಿಟಿ ಮೇಲೆ ನೀನು ಕ್ರಿಶ್ಚಿಯನ್ ಅಂತ ಬರೀ. ಹಂಗ ಬರೆದ್ರೆ ಅವನು ಕ್ರಿಶ್ಚಿಯನ್ ಕುರುಬಾ ಅಂತ ಬರ್ಕೊಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು ಅವನು, ಕನ್ವರ್ಟೆಡ್ ಕ್ರಿಶ್ಚಿಯನ್. ಎಂದು ಅನಲೈಸ್ ಮಾಡಿ ಅವನ್ನೆಲ್ಲ ಅವೆಲ್ಲ ಗ್ರೂಪ್ ಮಾಡಿ ಅವ್ರನ್ನೂ ಕೂಡ ಬಿಡೋಕೆ ಪ್ರಶ್ನೆ ಇಲ್ಲ. ಎಲ್ಲರೂ ಈಗ ವೀರಶೈವ ಮತ್ತು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಕ್ಕಿಲ್ಲ. ಆದ್ರೆ ಮಹಾಸಭಾ ಮತ್ತು ಅವರೆಲ್ಲರೂ ಕೂಡ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು. ಅವ್ರಿಗೆ ಸೇರಿದ್ದು ನಮಗೆ
ಅವ್ರು ವೀರಶೈವ ಧರ್ಮಾಂತರ ಬರೆಸ್ಕೊಳ್ಳಿ ಅಥವಾ ಲಿಂಗಾಯತ ವೀರಶೈವ ಧರ್ಮಾಂತರ ಬರೆಸ್ಕೊಳ್ಳಿ, ಇಟ್ ಈಸ್ ಫಾರ್ ದೆಮ್ ಟು ಟೇಕ್ ಎ ಡಿಸಿಷನ್. ಆಮೇಲೆ ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಅಷ್ಟೇ. ಅವರು ವೀರಶೈವರಾರು ಅಂತ ಬರ್ಕೊಳ್ಳಿ ಅಥವಾ ಲಿಂಗಾಯತ ಅಂತವ್ರು ಬರ್ಕೊಳ್ಳಿ, ಅದು ಅವ್ರಿಗೆ ಸೇರಿದ್ದು, ಅವ್ರು ಏನು ಬರ್ಕೊತಾರೆ ಬರ್ಕೊಳ್ಳಿ. ಧರ್ಮದ ಮಾನ್ಯತೆ ಸಿಕ್ಕಿಲ್ಲ ಅಂದಾದ್ಮೇಲೆ ಧರ್ಮದ ಕಾಲದಲ್ಲಿ ಹೆಂಗೆ ಧರ್ಮದ ಮಾನ್ಯತೆ ನಾವು ಧರ್ಮ ತೀರ್ಮಾನ ಮಾಡೋಕ್ಕಲ್ಲ, ಇದು ಕಮಿಟಿ ಆಗಿರೋದು. ಶೈಕ್ಷಣಿಕ ಸಾಮಾಜಿಕ ಯಾವನೇ ನೀನು? ಹೇಳಪ್ಪ, ಇಲ್ಲಿ ಧರ್ಮ ತೀರ್ಮಾನ ಮಾಡೋಕ್ಕಲ್ಲ ಈ ಕಮಿಟಿ ಆಗಿರೋದು. ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು, ಜಾತಿ ಗಣತಿ ಆಗಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಏನಾರ ಬರ್ಕೊಳ್ಳಿ. ಬರ್ಸಲಿ ಬಿಡಿ, ಅದು ಆಯೋಗ ನಿರ್ಧಾರ ಮಾಡುತ್ತೆ ಬಿಡಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡಪ್ಪ. ಮೊದಲು ಇವರು ಶಿಫಾರಸ್ ಮಾಡಲಿ, ಆಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಸರ್ ಅದನ್ನ ಡಿಸ್ಪ್ಲೇ ಮಾಡು, ಸರ್ ಡಿಸ್ಪ್ಲೇ ಮಾಡಿ. ಅಂದ್ರೆ ಟೀಚರ್ ಸರ್ ಅದು ಡಿಸ್ಪ್ಲೇ ನೋಡಪ್ಪ. ಒಂದು 2 ಮಿನಿಟ್ಸ್ ಸರ್, ತಾವು ಪ್ರಶ್ನೆ ಕೇಳಬಹುದು ಸರ್, ಅದು ಉತ್ತರ ಹೇಳಿ ಅಲ್ಲೇ ಸರ್, ಇದರಲ್ಲಿ ಮಾತಾಡಬೇಕು, ಅಲ್ಲಿ ಉತ್ತರ ಹೇಳ್ತದೆ ಸರ್. ತಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತದೆ. ಅದು ಟೀಚರ್ಸ್ ಟ್ರೈನಿಂಗ್ಗೋಸ್ಕರ ಮಾಡಿದ್ವಿ. ನಿಮ್ಮ ಹೆಸರು, ಜಾತಿ ಏನಾದರೂ ಒಂದು ಕೇಳಿ. ನಿಮ್ಮ ಜಾತಿ ಏನಪ್ಪ? ನಿಮ್ಮ ಜಾತಿ ಏನಂದ್ರೆ? ನಿಮ್ಮ ಜಾತಿ ಏನು? ನಿಮ್ಮ ಜಾತಿ ಏನು? ನಿಮ್ಮ ಜಾತಿ ಏನು? ನಾನು ಯಾವುದೇ ಹೆಮ್ಮೆಯನ್ನು ಹೊಂದಿಲ್ಲ. ಅಲ್ಲಿ ನೋಡಿ, ನಿಮ್ಮ ಜಾತಿ ಯಾವುದು? ನನ್ನ ಜಾತಿ ಲಿಂಗಾಯತ. ಅದು ಟ್ರೈನಿಂಗ್ ಈ ಗಾಟ್ ಟೀಚರ್ಸ್ಗೂ ಕಡಿಮೆ ಟೈಮ್ ನಲ್ಲಿ ಮಾಡಿರೋದು ಆಪ್ ಅವ್ರಿಗೆ ಕೊಡ್ತೀವಿ. ಅವ್ರ ಪ್ರಶ್ನೆ ಏನು ಕೇಳಬೇಕು, ಸೀಕ್ವೆನ್ಸಿಂಗ್ ಹೇಗೆ ಬರ್ತದೆ ಅಂದ್ರೆ ಉತ್ತರ ಹೇಳುತ್ತೆ. ನಾನು ಪ್ರಶ್ನೆ ಕೇಳಿದ್ರು ಈ ಪ್ರಶ್ನೆ ಬರ್ತದೆ, ಆ ಬಾಟ್ ಉತ್ತರ ಹೇಳ್ತದೆ, ರ್ಯಾಂಡಮ್ ಆಗಿ ಹೇಳ್ತದೆ, ಎಲ್ಲದಕ್ಕೂ ಅದೇ ಅಂತ ಹೇಳೋದಿಲ್ಲ. 1600 ಚಿಲ್ಡ್ರೆ ಇದರಲ್ಲಿ ಎಲ್ಲ ಜಾತಿಗಳಿದೆ, ರ್ಯಾಂಡಮ್ ಆಗಿ ಉತ್ತರ ಹೇಳ್ತಾ ಹೋಗುತ್ತೆ. ಸೊ ದಟ್ ಟೀಚರ್ಸ್ ಅವರೇ ಅದು ಕಲಿಬಹುದು. ಟ್ರೈನಿಂಗ್ ಇನ್ ಪರ್ಸನ್ ಟ್ರೈನಿಂಗು ಸ್ಕೂಲ್ ಸಮಯ ಆದ್ಮೇಲೆ ನಾವು ಅರೇಂಜ್ ಮಾಡಿದ್ವಿ. ಬಟ್ ಇದು ಇನ್ನೊಂದು ಅಡಿಷನಲ್ ಆಗಿ ಟೀಚರ್ಸ್ಗೋಸ್ಕರ ಟ್ರೈನಿಂಗ್ ಆ್ಯಪ್ ರೆಡಿ ಮಾಡಿದ್ವಿ. ಇವತ್ತು CM ಸರ್ ಲಾಂಚ್ ಮಾಡ್ತಾರೆ. ಈ ಬಾರಿ ಪ್ರಸ್ತಾವನೆಗಳಲ್ಲಿ ಗ್ಯಾರಂಟಿಗಳನ್ನು ಒಳಗೊಂಡಂತೆ ಸರ್ಕಾರದ ಯಾವ್ಯಾವ ಯೋಜನೆಗಳನ್ನ ಪಡ್ಕೊಂಡಿದ್ರಿ, ಲಾಭ ಪಡ್ಕೊಳ್ಳೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೇಳಿದ್ರಿ. ಸರ್ಕಾರ ಈ ಒಂದು ಪ್ರಶ್ನೆಗಳನ್ನು ಸುಮಾರು 24 ಯೋಜನೆಗಳ ಬಗ್ಗೆ ಮೆನ್ಷನ್ ಮಾಡಿದೆ. ಯಾಕೆ ಅಂತ ಕೇಳಬಹುದು. ಸಮೀಕ್ಷೆಯಲ್ಲಿ 24 ಸರ್ಕಾರಿ ಯೋಜನೆಗಳನ್ನ ಆ ಯೋಜನೆಗಳು ಅವರಿಗೆ ತಲುಪಿದವೋ ಇಲ್ಲವೋ ಅಂತ ಗೊತ್ತಾಗಬೇಕು ಸರ್ಕಾರಕ್ಕೆ. ಯಾವ ಜಾತಿಯವರಿಗೆ? ಅವ್ರು ಯಾವ ಜಾತಿ, ನೀನು ನಿನಗೆ ತಲುಪಿದವೋ ಇಲ್ಲವೋ ಅಂತಕ್ಕಂಥದ್ದು ಗೊತ್ತಾಗಬೇಕು. ಅವ್ರ ಎಕನಾಮಿಕ್ ಸ್ಟೇಟಸ್ ಏನಿದೆ? ಅವ್ರಿಗೆ ಎಕನಾಮಿಕ್ ಸ್ಟೇಟಸ್ ಏನಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಈಗ ನಾವು ಯಾರಿಗೆ ಟಾರ್ಗೆಟೆಡ್ ವ್ಯಕ್ತಿ ಇರ್ತಾನೆ ಅವನಿಗೆ ಈ ಕಾರ್ಯಕ್ರಮ ಮಾಡಿದ್ದೀವಿ. ಆ ಕಾರ್ಯಕ್ರಮ ತಲುಪಿದೆಯೋ ಇಲ್ಲವೋ ಅಂತ ಗೊತ್ತಾಗಬೇಕಲ್ಲ ನಮಗೆ. ಅದನ್ನು ಉಪಯೋಗಿಸ್ಕೊಂಡಿದ್ದಾನೆ ಇಲ್ಲವೋ ಅಂತ ಗೊತ್ತಾಗಬೇಕಲ್ಲ. ಅದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಮೇಲಕ್ಕೆ ಬಂದಿದ್ದಾನೆ ಇಲ್ಲವೋ ಅಂತ ಗೊತ್ತಾಗಬೇಕಲ್ಲ. ಸೊ my request to all the citizens of the state that
don't please participate in this survey, and whatever questions asked by the teacher, enumerator, you please answer all the questions. Before the enumerator comes, the Anganwadi Asha Karyakarta, they will come to your place. ಅರಿವೆ ಮೂಡಿಸ್ತಾರೆ And they will give the format so that you can be prepared to answer the enumerator who asks questions to you. So my sincere and humble request to all the citizens of the state, don't miss this opportunity. Please participate in the survey and please answer the questions put by enumerator to you. ಆಮೇಲೆ ಕಂಪ್ಲೇಂಟ್ ಮಾಡೋದು ಮಾಡಬಾರದು. Exercise will start from November 22nd of September. September 22nd exercise will start. 22nd of September this month. It will start, survey will start. It will be go on till 7th of October. $1,55,000 ಜನರದ್ದು ನಾವು ಜಿಯೋ ಟ್ಯಾಗ್ ಮಾಡಿ ಲೊಕೇಶನ್ ಐಡೆಂಟಿಫೈ ಮಾಡಿದ್ದೀವಿ, ಅವೆಲ್ಲ ಸ್ಕ್ರೀನ್ ಮೇಲೆ ಬರ್ತದೆ. ಮೈಸೂರು ಜಿಲ್ಲೆದು ತೋರಿಸ್ತೀವಿ ಸರ್. ಎನ್ಯುಮರೇಷನ್ ಬ್ಲಾಕ್ ಯಾವ ರೀತಿ ಮಾಡಿದ್ವಿ ಒಂದು ಜಿಲ್ಲೆ ಮೈಸೂರು ಜಿಲ್ಲೆ ತೋರ್ಸಮ್ಮ. ಒಂದು ಜಿಲ್ಲೆದೊಂದು ತೋರಿಸಿ. ಮೈಸೂರು ಜಿಲ್ಲೆ ಎನ್ಯುಮರೇಷನ್ ಬ್ಲಾಕ್ ಯಾವ ರೀತಿ ಮಾಡಿದ್ವಿ. ಇದು ದೇಶದಲ್ಲೇ ಮೊದಲನೇ ಬಾರಿಯಾಗಿ ಮಾಡಿದ್ದೀವಿ ಸರ್ ಈ ಟೆಕ್ನಾಲಜಿ. ಸೊ ಯಾವುದಾದ್ರೂ ತಾಲೂಕು ಹೇಳಿ ಸರ್, ಅಥವಾ ಯಾವುದಾದ್ರೂ ಕಲರ್ ತಾವು ಐಡೆಂಟಿಫೈ ಮಾಡಿ. ನಂಜನಗೂಡು ತಾಲೂಕು, ವರ್ಣ ಹೋಬಳಿ. ಅದು ಬರ್ತದೆ ಸರ್. ಇದು ನಂಜನಗೂಡು ವರ್ಣ ಹೋಬಳಿ ಸರ್. ಅದ್ರ ನಾವು ಯಾವ್ದಾದ್ರೂ ಕಲರ್ ಸೆಲೆಕ್ಟ್ ಮಾಡಿದ್ರೆ ಸರ್, ಆ ಎನ್ಯುಮರೇಷನ್ ಬ್ಲಾಕ್ ನಲ್ಲಿ ಎಷ್ಟು ಮನೆ ಇದೆ ಅದು ತೋರಿಸ್ತದೆ. ನಮ್ಮನೆ ಹೇಳಮ್ಮ. ಯಾವ್ದಾದ್ರೂ ಒಂದು ಕಲರ್ ನಮ್ಮನೆ ಗೊತ್ತಿಲ್ಲ ಸರ್ ನಮ್ಗೆ. ವರ್ಣ ಹೋಬಳಿ, ಸಿದ್ದರಾಮನ ಹುಂಡಿ, ಮೈಸೂರು ತಾಲೂಕು. ಇದು ವರ್ಣ ಹೋಬಳಿ, ಮೈಸೂರು ತಾಲೂಕು, ಸಿದ್ದರಾಮನ ಹುಂಡಿ. ಅದು ಯಾವ್ದಾದ್ರೂ ಒಂದು ಕಲರ್, ಅದು ಒಂದೊಂದು ಕಲರ್ ಒಂದೊಂದು ಎನ್ಯುಮರೇಷನ್ ಬ್ಲಾಕ್ ಸರ್. ಇನ್ನೂ ಮಾಡ್ತಾ ಇದ್ವಿ, ಇಲ್ಲಿ ತನಕ ಬಂದಿರೋ ಅವು ಬ್ಲಾಕ್ಗಳು, ಎನ್ಯುಮರೇಷನ್ ಬ್ಲಾಕ್ಗಳು. ಒಬ್ಬ ಎನ್ಯುಮರೇಟರು ಏನು ಮಾಡಬೇಕು ಅನ್ನೋದ್ರ ಅದು ಆ ಬ್ಲಾಕ್ನಲ್ಲಿ ಕೆಲಸ ಮಾಡ್ತಾನೆ. ಮನೆಗೆ ಲೀಡ್ ಮಾಡ್ತದೆ ಸರ್ ಜಿಯೋ ಟ್ಯಾಗು. ಆಟೋಮ್ಯಾಟಿಕಲಿ ಇಟ್ ವಿಲ್ ಟೇಕ್ ಯು ಟು ದಟ್ ಹೌಸ್. ಲೋಕಲ್ ಆ ಟೀಚರ್ ಗುರ್ತಿಸ್ಕೊಂಡು ಹೋಗಕ್ಕೂ ಅನುಕೂಲ ಆಗ್ಲಿಕ್ಕೂ ಪಕ್ಕದಲ್ಲಿರೋ ಗವರ್ಮೆಂಟ್ ಶಾಲೆ, ಪಂಚಾಯತಿ ಆಫೀಸ್, ವಿಲೇಜ್ ಅಕೌಂಟೆಂಟ್ ಆಫೀಸ್
ಪಕ್ಕದಲ್ಲಿ ಯಾವುದು ಗವರ್ಮೆಂಟ್ ಬಿಲ್ಡಿಂಗ್ ಇದೆ ಅದು ಲ್ಯಾಂಡ್ ಮಾರ್ಕ್ ಆಗಿ ತೋರಿಸ್ತೀವಿ. ಸೊ ದಟ್ ಇಟ್ ಇಸ್ ಈಸಿಯರ್, ಟೀಚರ್ಗೂ ಗೊತ್ತಿಟ್ಕೊಂಡು ಹೋಗ್ಲಿಕ್ಕೂ ಅನುಕೂಲ ಆಗುತ್ತೆ. First time in the ಅದು country. ಗೂಗಲ್ ಮ್ಯಾಪ್ ತರ ನಮಗೂ ದಾರಿನೂ ತೋರಿಸುತ್ತೆ. ನಾನು ಈ ಮನೆಗೂ ಹೋಗ್ಬೇಕು ಅನ್ನೋ ಆ ಪಾಯಿಂಟ್ಸ್ ತೋರಿಸ್ತದೆ. ಆ ಮನೆ ಪಾಯಿಂಟ್ ಸೆಲೆಕ್ಟ್ ಮಾಡಿದ್ರೆ ಯಾವ ರೀತಿ ಹೋಗ್ಬೇಕನ್ನೋ ಗೂಗಲ್ ಮ್ಯಾಪ್ ತರ ದಾರಿನೂ ತೋರಿಸುತ್ತೆ. ಹೌದು. Location. ಸೊ ಇದು ಇನ್ನೂ ಇಟ್ ಇಸ್ ಗೋಯಿಂಗ್ ಆನ್. ಎಲ್ಲ ಮುಗಿಸ್ ಮೇಲೆ ಎಲ್ಲ ಗೊತ್ತಾಗುತ್ತೆ. ಪ್ರತಿ ಒಂದು ಮನೆ UHID ಸೆಲೆಕ್ಟ್ ಆಗಿ ರೇಷನ್ ಕಾರ್ಡ್ ಹಾಕಿ ಅಥವಾ ಆಧಾರ್ ಕಾರ್ಡ್ ಹಾಕಿ ಸೆಲೆಕ್ಟ್ ಮಾಡಿ ನಮಗೂ ಇಮಿಡಿಯೇಟ್ಲಿ ಬಂದಾಗುತ್ತೆ ಯಾವ ಮನೆ ಆಗಿದೆಯಾ ಇಲ್ವಾ. ಈಗ ಒಬ್ಬ ಟೀಚರ್ಗೂ 150 ಮನೆ ಕೊಟ್ಟಿರ್ತೀವಿ. ಆ ಟೀಚರ್ ಎಷ್ಟು ಮನೆ ಮಾಡಿದಾರೋ ಅನ್ನೋದು ನಮಗೂ ಗೊತ್ತಾಗ್ತಾ ಇರ್ತದೆ. ಒಬ್ಬ ಟೀಚರ್ಗೆ 120ರಿಂದ 150 ಮನೆ ಕೊಟ್ಟಿರ್ತೀವಿ. ಅಕಸ್ಮಾತ್ ಅವರು 50 ಮಾಡಿದ್ರು 60 ಮಾಡಿದ್ರು ಅಂದ್ರೆ ನಮಗೆ ಗೊತ್ತಾಗುತ್ತೆ. ನೀವು 60 ಮಾಡಿದ್ರೆ ಗೊತ್ತಾಗುತ್ತೆ. ಅಂಡ್ ಇನ್ನೊಂದು ಏನು ಎಡಿಷನ್ ಅಂದ್ರೆ ಯಾವುದೋ ಕಾರಣಕ್ಕೂ ಒಂದು ಮನೆ ಬಿಟ್ಟು ಹೋಗಿದ್ರು ಆ ಮನೆ ಸೇರಿಸ್ಕೊಂಡು ಟೀಚರ್ ಮಾಡ್ಬೋದು. ನಂಬರ್ ಇರೋಂಥ ಮನೆಗಳಿಗೆ ಮಾತ್ರ ಮಾಡಿ ಅನ್ನೋ ರಿಸ್ಟ್ರಿಕ್ಷನ್ ಇಲ್ಲ. ಪಕ್ಕದ ಮನೆ ಇದೆ ಅದಕ್ಕೆ UHID ನಂಬರ್ ಇಲ್ಲ ಅಂದ್ರೂ ಸಹಿತ ಟೀಚರ್ ಅದು ಕವರ್ ಮಾಡ್ಬೋದು. ಅದಕ್ಕೂ ಸಹಿತ 100 ರೂಪಾಯಿ ಮನೆದಂತೆ ಅವ್ರಿಗೂ ದುಡ್ಡು ಕೊಡ್ತೀವಿ. ಸೊ ನಮ್ಮ ಪ್ಲಾನಿಂಗ್ ಏನಂದ್ರೆ ಯಾವುದೇ ಮನೆ ಬಿಟ್ಟು ಹೋಗಬಾರ್ದು, ಎಲ್ಲರೂ ಭಾಗವಹಿಸಬೇಕು ಅನ್ನೋದು ಆ ಪ್ಲಾನ್ ಇಂದ ನಾವು ಮಾಡಿದ್ದೀವಿ. ಸರ್, ಈಗ 1,20,000 ಆದಾಯಕ್ಕಿಂತ ಜಾಸ್ತಿ ಯಾರಿದಾರೋ ಅವ್ರೆಲ್ಲ ರೇಷನ್ ಕಾರ್ಡಿಗೆಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ತುಂಬಾ ಕಡೆ ಎಲ್ಲ ಕಡೆ ನೋಡಪ್ಪ ಕೇಳಿಲಿ, ಎಲಿಜಿಬಲ್ should not be missed. ಗೊತ್ತಾಯ್ತಾ? ಸೆಂಟ್ರಲ್ ಗವರ್ಮೆಂಟ್ ಓನ್ಲಿ ಎಲಿಜಿಬಲ್, ಇನ್ಎಲಿಜಿಬಲ್ ಓನ್ಲಿ ಅನರ್ಹ. ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಮೇಲೆ ಮಾಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಸರ್. ಅದು ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಕೊಟ್ಟಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು, ನಾವು ಮಾಡಿರೋದಲ್ಲ. ನಾವು ಮಾಡಿದ್ದಲ್ಲ, ಅದು ಕರ್ನಾಟಕ. ನೋಡಪ್ಪ, ಇಲ್ಲಿವರೆಗೆ ಒಂದು ಗೈಡ್ಲೈನ್ಸ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಆ ಗೈಡ್ಲೈನ್ಸ್ ಪ್ರಕಾರ ಮಾಡ್ತೀವಿ. ಆ ಗೈಡ್ಲೈನ್ಸ್ ಬಿಟ್ಟು ವೈಲೇಷನ್ ಆಗಿದ್ದರೆ ಅಂಥವ್ರು ಮಾತ್ರ. ಒಂದು ವೇಳೆ ಎಲಿಜಿಬಲ್ ಕ್ಯಾಂಡಿಡೇಟ್ಸು, ಎಲಿಜಿಬಲ್ ಪರ್ಸನ್ಸು ಬಿಟ್ಟೋಗಿದ್ರೆ ಅವರು ಅರ್ಜಿ ಹಾಕೊಂಡ್ರೆ ಅವ್ರಿಗೂ ಕೂಡ ಮಾಡ್ಕೊಡ್ತೀವಿ. ಅದು ಒಂದು ಅಷ್ಟೇ, ಅದೊಂದು ಪಾರ್ಟ್. ಅದು ಒಂದು ಈಗ ಅದಕ್ಕೂ ಇದಕ್ಕೂ ಸಂಬಂಧ ಏನು? ಅಷ್ಟೇ ಕೇಳಿ ಸಾಕು. ಇದಕ್ಕೆ ನೋಡಿ, ಇದಕ್ಕೆ ಡೋಂಟ್ ಡಿವಿಯೇಟ್. ಕೇಳಪ್ಪ, ಇದು ನೀವು ಇದಕ್ಕೂ ಬಿಟ್ಟು ಡೈಲ್ಯೂಟ್ ಆಗ್ಬಿಡ್ತದೆ. ಆಮೇಲೆ ಅದನ್ನ ಆಮೇಲೆ ಇನ್ನೊಂದು ಸಾರಿ ಕೇಳಿ. ಅವ್ರಿಗೂ ಗೌರವಧನ ಕೊಡ್ತೀವಿ. ಆಶಾ ಕಾರ್ಯಕರ್ತರಿಗೂ ಕೊಡ್ತೀವಿ, ಅವ್ರಿಗೂ ಗೌರವಧನ ಕೊಡ್ತೀವಿ. ಟೀಚರ್ಗಳಿಗೂ ಕೂಡ ಕೊಡ್ತೀವಿ. ನ್ಯಾಷನಲ್ ಸೆನ್ಸಸ್ನಲ್ಲಿ ಸೋಷಿಯೋ ಎಜುಕೇಷನಲ್ ಸರ್ವೆ ಆಗಲ್ಲ, ಕಾಸ್ಟ್ ಸೆನ್ಸಸ್ ಮಾತ್ರ ಆಗೋದು. ಇದು ಕಾಸ್ಟ್ ಸೆನ್ಸಸ್ ಪ್ಲಸ್ ಸೋಷಿಯೋ ಎಜುಕೇಷನಲ್ ಸೆನ್ಸಸ್ ಕೂಡ ಆಗುತ್ತೆ. ಇದಕ್ಕೂ ಸಂಬಂಧ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನವರು. ಹೌದು, ಅದಕ್ಕೂ ಇದಕ್ಕೂ ಸಂಬಂಧ ಇದೆ. No. Nothing to do with the national census. ಇದು ನಮ್ಮ ರಾಜ್ಯದ 7 ಕೋಟಿ ಜನರ ಬಗ್ಗೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಜಾತಿ ಗಣತಿ
ಏನು ಅಂತ ನೋಡೋದು ಅಷ್ಟೇ. ನಮ್ಮ ಫಾರ್ಮ್ಯಾಟ್ ಡೀಟೇಲ್ಡ್ ಆಗಿ ಓದಿದ್ರೆ ಸರ್ ನಾವು ಬೇರೆ ಬೇರೆ ಬಹಳಷ್ಟು ಪ್ರಶ್ನೆಗಳು ಜನರ ಬಗ್ಗೆ ಅದಕ್ಕೆ 60 ಪ್ರಶ್ನೆಗಳಿದ್ದಾವೆ. 60 ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದ್ರೆ ಅವರ ಇಡೀ ಬದುಕಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಕೂಡ ಮಾಹಿತಿ ಸಿಗುತ್ತೆ. ಹಾಂ ಧನ್ಯವಾದಗಳು. ಕ್ವಶನ್ ಕೇಳ್ತಾರೆ ಬೇರೆ 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 ಎಲ್ಲ ಹೇಳಲ್ಲ. ಇದಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಬೇರೆಯವರಿಗೆಲ್ಲ ಉತ್ತರ ಕೊಡಲ್ಲ.